ದಲ್ಲಿ 3 ಅಪ್ರಾಪ್ತ ಬಾಲಕರು 16 ವರ್ಷದ ಬಾಲಕನನ್ನ ಕೊಲೆ ಮಾಡಿದ್ದಾರೆ. ಜೊತೆಗೆ ಆ ಎಲ್ಲ ಅಪ್ರಾಪ್ತ ಬಾಲಕರನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಜಕ್ಕೂ ಮರ್ಡರ್ ಮಾಡಲಿಕ್ಕೆ ಏನ್ ಕಾರಣ, ಹತ್ತು ಹಲವು ಈ ಎಲ್ಲ ಆಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಪ್ರಾಪ್ತ ಬಾಲಕನೊಬ್ಬನನ್ನು ಆತನ ಸ್ನೇಹಿತರೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರ್ತಕ್ಕಂಥ ಘಟನೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ನಡೆದಿದೆ. SSLC ಓದ್ತಾ ಇದ್ದಂಥ ನಿಂಗರಾಜ್ ಅವಾರಿ ಅಂತಕ್ಕಂಥ ಬಾಲಕನನ್ನು ಆತನ ಸ್ನೇಹಿತರೆ ಏನು ಚಾಕುವಿನಿಂದ ಕೊಲೆ ಮಾಡಿದ್ದಾರೆ. ಇನ್ನು ಈ ಕೊಲೆಗೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಸೋಷಿಯಲ್ ಮೀಡಿಯಾನೇ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪ ಈಗ ಕೇಳಿಬರ್ತಾ ಇದೆ. ನನ್ನ ಜೊತೆಗೆ ಮೃತ ಬಾಲಕನ ಸಹೋದರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವಾಗಾಗಿತ್ತು ಇದು ಘಟನೆ? ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ? ಸರ್, ಇದು ನಿನ್ನೆ ಮಧ್ಯಾಹ್ನ ಒಂದು 3 ಗಂಟೆ ಅಂತ 4 ಗಂಟೆ ಒಳಗಾಗಿದೆ. ಇದಕ್ಕೆ ಕಾರಣ ಅಂತಂದರೆ ಏನೋ ಅವ್ರದ್ದು ಒಳಗೆ ಜಗಳ ಆಗಿತ್ತಂತಂದು ಹೇಳಿದ್ದಾರೆ. ಬಟ್ ಜಗಳ ಕಾರಣ ಏನಂತಂದು ನಮಗೇನು ಗೊತ್ತಾಗಿಲ್ಲ. ಆ ಒಂದು ಜಗಳದ ಕಾರಣ ಏನಂತಂದು ಅಲ್ಲಿನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾಯಿದ್ದಾರೆ, ಅದನ್ನ ವಿಚಾರಣೆ ಮಾಡ್ತಾಯಿದ್ದಾರೆ. ಅದು ಇನ್ನೂ ನಮಗೆ ನಿಖರವಾಗಿ ಏನಂತಂದು ಗೊತ್ತಾಗಿಲ್ಲ ನಮಗೆ. ಅಂದರೆ ಅವ್ರ ಸ್ನೇಹಿತರು ಕರ್ಕೊಂಡು ಹೋಗಿದ್ರು, ಅವ್ರನ್ನ ಎಲ್ಲಿಂದ ಕರ್ಕೊಂಡು ಹೋಗಿದ್ರು? ಶಾಲೆಗೆ ಹೋಗಿದ್ನ ಇಲ್ಲ? ನಿನ್ನೆ ಏನು ಸಂಕ್ರಮಣದ ನಿಮಿತ್ತವಾಗಿ ಅವ್ರ ಶಾಲೆಯಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ಗೆ ಹೋಗಿದ್ದ ಇವನು. ಅಲ್ಲಿಂದ ಅವನ್ನ ಅವ್ರ ಹುಡುಗರು ಏನು ಮೋಸ ಮಾಡಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಈ ಥರ ಒಂದು ಘಟನೆ ಮಾಡಿದ್ದಾರೆ. ಏನು ಕಾರಣ ರೀ ಅವರು ಈ ರೀತಿ ಕೃತ್ಯ ಎಸಗಲಿಕ್ಕೆ ಕಾರಣ ಏನು? ಅದೇ ಜಗಳ ಅಂತಂದು ಹೇಳಿದ್ದಾರೆ. ಬಟ್ ಆ ಜಗಳಕ್ಕೆ ಕಾರಣ ಏನಂತಂದು ಇನ್ನೂ ಗೊತ್ತಾಗಿಲ್ಲ. ಬಟ್ ಅದು ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಆದಮೇಲೆ ಏನನ್ನೋದು ಗೊತ್ತಾಗುತ್ತೆ. ಈಗ ಒಂದು ಕಡೆ ಸೋಷಿಯಲ್ ಮೀಡಿಯಾನೇ ಇದಕ್ಕೆ ಕಾರಣ ಅಂತ ಹೇಳಿದರೆ, ಆ ಹುಡುಗರು ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗಿದ್ರು ಅಂತ ಏನದು? ಈಗೇನು ಅವರು ಕೊಲೆ ಮಾಡಿದವರು ಏನು ಒಂದು 3 ಜನನ ಆರೋಪಿ ಅಂತ ಹಿಡ್ಕೊಂಡಿದ್ದಾರೆ. ಅವರು ಒಂದು ಆ್ಯಕ್ಟಿವಿಟೀಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದು, ನಾನು ಡಾನ್ ಆಗಬೇಕು, ನಾನು ಊರಿಗೆ ಕಿಂಗ್ ಮೇಕರ್ ಆಗಬೇಕು, ಈ ಥರ ಒಂದು ಅವ್ರ ಮೆಂಟಾಲಿಟಿ ಇದೆ. ಬಟ್ ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ ಅದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕೋದು, ಆಮೇಲೆ ಜನರಿಗೆ ಭಯ ವಾತಾವರಣ ಸೃಷ್ಟಿ ಮಾಡೋದು, ಈ ಥರ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ. ಬಟ್ ಅವೆಲ್ಲ ಅದಕ್ಕೆ ಅಂಥವ್ರು ನೋಡಿ ಒಂದು ಸ್ವಲ್ಪ ಕಠಿಣ ಕ್ರಮ ಕೈಗೊಳ್ಳಬೇಕಂತ ನಿಮ್ಮಲ್ಲಿ ವಿನಂತಿ. ಇದೇ ಒಂದು ಸೋಷಿಯಲ್ ಮೀಡಿಯಾ ಒಂದು ಪ್ರಚೋದನೆ ಅಂತಲೇ ಒಂದು ಗಂಭೀರವಾದಂಥ ಆರೋಪ ಮಾಡ್ತಾಯಿದ್ದಾರೆ. ಜೊತೆಗೆ ಈ ವಿಚಾರದಲ್ಲಿ ಗಂಭೀರವಾದಂಥ ಒಂದು ಸೂಕ್ತವಾದಂಥ ಕ್ರಮವನ್ನು ಜರುಗಿಸುವ ಮೂಲಕ ನಮ್ಮ ಬಾಲಕನಿಗೆ, ಅಂದರೆ ನಮ್ಮ ಮಗನಿಗೆ, ನಮ್ಮ ತಮ್ಮನಿಗೆ ಸೂಕ್ತವಾದಂಥ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ. ದಲ್ಲಿ 3 ಅಪ್ರಾಪ್ತ ಬಾಲಕರು 16 ವರ್ಷದ ಬಾಲಕನನ್ನ ಕೊಲೆ ಮಾಡಿದ್ದಾರೆ. ಜೊತೆಗೆ ಆ ಎಲ್ಲ ಅಪ್ರಾಪ್ತ ಬಾಲಕರನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಜಕ್ಕೂ ಮರ್ಡರ್ ಮಾಡಲಿಕ್ಕೆ ಏನ್ ಕಾರಣ, ಹತ್ತು ಹಲವು ಈ ಎಲ್ಲ ಆಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಪ್ರಾಪ್ತ ಬಾಲಕನೊಬ್ಬನನ್ನು ಆತನ ಸ್ನೇಹಿತರೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರ್ತಕ್ಕಂಥ ಘಟನೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ನಡೆದಿದೆ. SSLC ಓದ್ತಾ ಇದ್ದಂಥ ನಿಂಗರಾಜ್ ಅವಾರಿ ಅಂತಕ್ಕಂಥ ಬಾಲಕನನ್ನು ಆತನ ಸ್ನೇಹಿತರೆ ಏನು ಚಾಕುವಿನಿಂದ ಕೊಲೆ ಮಾಡಿದ್ದಾರೆ. ಇನ್ನು ಈ ಕೊಲೆಗೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಸೋಷಿಯಲ್ ಮೀಡಿಯಾನೇ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪ ಈಗ ಕೇಳಿಬರ್ತಾ ಇದೆ. ನನ್ನ ಜೊತೆಗೆ ಮೃತ ಬಾಲಕನ ಸಹೋದರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವಾಗಾಗಿತ್ತು ಇದು ಘಟನೆ? ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ? ಸರ್, ಇದು ನಿನ್ನೆ ಮಧ್ಯಾಹ್ನ ಒಂದು 3 ಗಂಟೆ ಅಂತ 4 ಗಂಟೆ ಒಳಗಾಗಿದೆ. ಇದಕ್ಕೆ ಕಾರಣ ಅಂತಂದರೆ ಏನೋ ಅವ್ರದ್ದು ಒಳಗೆ ಜಗಳ ಆಗಿತ್ತಂತಂದು ಹೇಳಿದ್ದಾರೆ. ಬಟ್ ಜಗಳ ಕಾರಣ ಏನಂತಂದು ನಮಗೇನು ಗೊತ್ತಾಗಿಲ್ಲ. ಆ ಒಂದು ಜಗಳದ ಕಾರಣ ಏನಂತಂದು ಅಲ್ಲಿನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾಯಿದ್ದಾರೆ, ಅದನ್ನ ವಿಚಾರಣೆ ಮಾಡ್ತಾಯಿದ್ದಾರೆ. ಅದು ಇನ್ನೂ ನಮಗೆ ನಿಖರವಾಗಿ ಏನಂತಂದು ಗೊತ್ತಾಗಿಲ್ಲ ನಮಗೆ. ಅಂದರೆ ಅವ್ರ ಸ್ನೇಹಿತರು ಕರ್ಕೊಂಡು ಹೋಗಿದ್ರು, ಅವ್ರನ್ನ ಎಲ್ಲಿಂದ ಕರ್ಕೊಂಡು ಹೋಗಿದ್ರು? ಶಾಲೆಗೆ ಹೋಗಿದ್ನ ಇಲ್ಲ? ನಿನ್ನೆ ಏನು ಸಂಕ್ರಮಣದ ನಿಮಿತ್ತವಾಗಿ ಅವ್ರ ಶಾಲೆಯಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ಗೆ ಹೋಗಿದ್ದ ಇವನು. ಅಲ್ಲಿಂದ ಅವನ್ನ ಅವ್ರ ಹುಡುಗರು ಏನು ಮೋಸ ಮಾಡಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಈ ಥರ ಒಂದು ಘಟನೆ ಮಾಡಿದ್ದಾರೆ. ಏನು ಕಾರಣ ರೀ ಅವರು ಈ ರೀತಿ ಕೃತ್ಯ ಎಸಗಲಿಕ್ಕೆ ಕಾರಣ ಏನು? ಅದೇ ಜಗಳ ಅಂತಂದು ಹೇಳಿದ್ದಾರೆ. ಬಟ್ ಆ ಜಗಳಕ್ಕೆ ಕಾರಣ ಏನಂತಂದು ಇನ್ನೂ ಗೊತ್ತಾಗಿಲ್ಲ. ಬಟ್ ಅದು ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಆದಮೇಲೆ ಏನನ್ನೋದು ಗೊತ್ತಾಗುತ್ತೆ. ಈಗ ಒಂದು ಕಡೆ ಸೋಷಿಯಲ್ ಮೀಡಿಯಾನೇ ಇದಕ್ಕೆ ಕಾರಣ ಅಂತ ಹೇಳಿದರೆ, ಆ ಹುಡುಗರು ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗಿದ್ರು ಅಂತ ಏನದು? ಈಗೇನು ಅವರು ಕೊಲೆ ಮಾಡಿದವರು ಏನು ಒಂದು 3 ಜನನ ಆರೋಪಿ ಅಂತ ಹಿಡ್ಕೊಂಡಿದ್ದಾರೆ. ಅವರು
ಒಂದು ಆ್ಯಕ್ಟಿವಿಟೀಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದು, ನಾನು ಡಾನ್ ಆಗಬೇಕು, ನಾನು ಊರಿಗೆ ಕಿಂಗ್ ಮೇಕರ್ ಆಗಬೇಕು, ಈ ಥರ ಒಂದು ಅವ್ರ ಮೆಂಟಾಲಿಟಿ ಇದೆ. ಬಟ್ ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ ಅದು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ಹಾಕೋದು, ಆಮೇಲೆ ಜನರಿಗೆ ಭಯ ವಾತಾವರಣ ಸೃಷ್ಟಿ ಮಾಡೋದು, ಈ ಥರ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ. ಬಟ್ ಅವೆಲ್ಲ ಅದಕ್ಕೆ ಅಂಥವ್ರು ನೋಡಿ ಒಂದು ಸ್ವಲ್ಪ ಕಠಿಣ ಕ್ರಮ ಕೈಗೊಳ್ಳಬೇಕಂತ ನಿಮ್ಮಲ್ಲಿ ವಿನಂತಿ. ಇದೇ ಒಂದು ಸೋಷಿಯಲ್ ಮೀಡಿಯಾ ಒಂದು ಪ್ರಚೋದನೆ ಅಂತಲೇ ಒಂದು ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವಿಚಾರದಲ್ಲಿ ಗಂಭೀರವಾದಂಥ ಒಂದು ಸೂಕ್ತವಾದಂಥ ಕ್ರಮವನ್ನು ಜರುಗಿಸುವ ಮೂಲಕ ನಮ್ಮ ಬಾಲಕನಿಗೆ ಅಂದರೆ ನಮ್ಮ ಮಗನಿಗೆ, ನಮ್ಮ ತಮ್ಮನಿಗೆ ಸೂಕ್ತವಾದಂಥ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠಿ. ಕೊಳ್ಳದಲ್ಲಿ 3 ಅಪ್ರಾಪ್ತ ಬಾಲಕರು 16 ವರ್ಷದ ಬಾಲಕನನ್ನ ಕೊಲೆ ಮಾಡಿದ್ದಾರೆ. ಜೊತೆಗೆ ಆ ಎಲ್ಲ ಅಪ್ರಾಪ್ತ ಬಾಲಕರನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಜಕ್ಕೂ ಮರ್ಡರ್ ಮಾಡಲಿಕ್ಕೆ ಏನ್ ಕಾರಣ, 10 ಹಲವು ಈ ಎಲ್ಲ ಆಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಪ್ರಾಪ್ತ ಬಾಲಕನೊಬ್ಬನನ್ನು ಆತನ ಸ್ನೇಹಿತರೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರ್ತಕ್ಕಂಥ ಘಟನೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ನಡೆದಿದೆ. SSLC ಓದ್ತಾ ಇದ್ದಂಥ ನಿಂಗರಾಜ್ ಅವಾರಿ ಅಂತಕ್ಕಂಥ ಬಾಲಕನನ್ನು ಆತನ ಸ್ನೇಹಿತರೆ ಏನು ಚಾಕುವಿನಿಂದ ಕೊಲೆ ಮಾಡಿದ್ದಾರೆ. ಇನ್ನು ಈ ಕೊಲೆಗೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಸೋಷಿಯಲ್ ಮೀಡಿಯಾನೇ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪ ಈಗ ಕೇಳಿಬರ್ತಾ ಇದೆ. ನನ್ನ ಜೊತೆಗೆ ಮೃತ ಬಾಲಕನ ಸಹೋದರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವಾಗಾಗಿತ್ತು ಇದು ಘಟನೆ? ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ? ಸರ್, ಇದು ನಿನ್ನೆ ಮಧ್ಯಾಹ್ನ ಒಂದು 3 ಗಂಟೆ ಅಂತ 4 ಗಂಟೆ ಒಳಗೆ ಆಗಿದೆ. ಇದಕ್ಕೆ ಕಾರಣ ಅಂತಂದರೆ ಏನೋ ಅವ್ರದ್ದು ಒಳಗೆ ಜಗಳ ಆಗಿತ್ತಂತಂದು ಹೇಳಿದ್ದಾರೆ. ಬಟ್ ಜಗಳ ಕಾರಣ ಏನಂತಂದು ನಮಗಿನ್ನೂ ಗೊತ್ತಾಗಿಲ್ಲ. ಆ ಒಂದು ಜಗಳದ ಕಾರಣ ಏನಂತಂದು ಅಲ್ಲಿನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾಯಿದ್ದಾರೆ, ಅದನ್ನ ವಿಚಾರಣೆ ಮಾಡ್ತಾಯಿದ್ದಾರೆ. ಅದು ಇನ್ನೂ ನಮಗೆ ನಿಖರವಾಗಿ ಏನಂತಂದು ಗೊತ್ತಾಗಿಲ್ಲ ನಮಗೆ. ಅಂದರೆ ಅವ್ರ ಸ್ನೇಹಿತರು ಕರ್ಕೊಂಡು ಹೋಗಿದ್ರು, ಅವ್ರನ್ನ ಎಲ್ಲಿಂದ ಕರ್ಕೊಂಡು ಹೋಗಿದ್ರು? ಶಾಲೆಗೆ ಹೋಗಿದ್ನ ಇಲ್ಲ? ನಿನ್ನೆ ಏನು ಸಂಕ್ರಮಣದ ನಿಮಿತ್ತವಾಗಿ ಅವ್ರ ಶಾಲೆಯಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನಿಗೆ ಹೋಗಿದ್ದ ಇವನು. ಅಲ್ಲಿಂದ ಅವನ್ನ ಅವ್ರ ಹುಡುಗರು ಏನು ಮೋಸ ಮಾಡಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಈ ಥರ ಒಂದು ಘಟನೆ ಮಾಡಿದ್ದಾರೆ. ಏನು ಕಾರಣ ರೀ ಅವರು ಈ ರೀತಿ ಕೃತ್ಯ ಎಸಗಲಿಕ್ಕೆ ಕಾರಣ ಏನು? ಅದೇ ಜಗಳ ಅಂತಂದು ಹೇಳಿದ್ದಾರೆ. ಬಟ್ ಆ ಜಗಳಕ್ಕೆ ಕಾರಣ ಏನಂತಂದು ಇನ್ನೂ ಗೊತ್ತಾಗಿಲ್ಲ. ಬಟ್ ಅದು ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಆದಮೇಲೆ ಏನನ್ನೋದು ಗೊತ್ತಾಗುತ್ತೆ. ಈಗ ಒಂದು ಕಡೆ ಸೋಷಿಯಲ್ ಮೀಡಿಯಾನೇ ಇದಕ್ಕೆ ಕಾರಣ ಅಂತ ಹೇಳಿದರೆ, ಆ ಹುಡುಗರು ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗಿದ್ದರು ಅಂತ ಏನದು? ಈಗೇನು ಅವರು ಕೊಲೆ ಮಾಡಿದವರು ಏನು ಒಂದು 3 ಜನನ ಆರೋಪಿ ಅಂತ ಹಿಡ್ಕೊಂಡಿದ್ದಾರೆ. ಅವರು ಒಂದು ಆ್ಯಕ್ಟಿವಿಟೀಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದು, ನಾನು ಡಾನ್ ಆಗಬೇಕು, ನಾನು ಊರಿಗೆ ಕಿಂಗ್ ಮೇಕರ್ ಆಗಬೇಕು, ಈ ಥರ ಒಂದು ಅವ್ರ ಮೆಂಟಾಲಿಟಿ ಇದೆ. ಬಟ್ ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ ಅದು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ಹಾಕೋದು, ಆಮೇಲೆ ಜನರಿಗೆ ಭಯ ವಾತಾವರಣ ಸೃಷ್ಟಿ ಮಾಡೋದು, ಈ ಥರ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ. ಬಟ್ ಅವೆಲ್ಲ ಅದಕ್ಕೆ ಅಂಥವ್ರು ನೋಡಿ ಒಂದು ಸ್ವಲ್ಪ ಕಠಿಣ ಕ್ರಮ ಕೈಗೊಳ್ಳಬೇಕಂತ ನಿಮ್ಮಲ್ಲಿ ವಿನಂತಿ. ಇದೇ ಒಂದು ಸೋಷಿಯಲ್ ಮೀಡಿಯಾ ಒಂದು ಪ್ರಚೋದನೆ ಅಂತಲೇ ಒಂದು ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವಿಚಾರದಲ್ಲಿ ಗಂಭೀರವಾದಂಥ ಒಂದು ಸೂಕ್ತವಾದಂಥ ಕ್ರಮವನ್ನು ಜರುಗಿಸುವ ಮೂಲಕ ನಮ್ಮ ಬಾಲಕನಿಗೆ ಅಂದರೆ ನಮ್ಮ ಮಗನಿಗೆ, ನಮ್ಮ ತಮ್ಮನಿಗೆ ಸೂಕ್ತವಾದಂಥ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠಿ. ಕೊಳ್ಳದಲ್ಲಿ 3 ಅಪ್ರಾಪ್ತ ಬಾಲಕರು 16 ವರ್ಷದ ಬಾಲಕನನ್ನ ಕೊಲೆ ಮಾಡಿದ್ದಾರೆ. ಜೊತೆಗೆ ಆ ಎಲ್ಲ ಅಪ್ರಾಪ್ತ ಬಾಲಕರನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಜಕ್ಕೂ ಮರ್ಡರ್ ಮಾಡಲಿಕ್ಕೆ ಏನ್ ಕಾರಣ, 10 ಹಲವು ಈ ಎಲ್ಲ ಆಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಪ್ರಾಪ್ತ ಬಾಲಕನೊಬ್ಬನನ್ನು ಆತನ ಸ್ನೇಹಿತರೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರ್ತಕ್ಕಂಥ ಘಟನೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ನಡೆದಿದೆ. SSLC ಓದ್ತಾ ಇದ್ದಂಥ ನಿಂಗರಾಜ್ ಅವಾರಿ ಅಂತಕ್ಕಂಥ ಬಾಲಕನನ್ನು ಆತನ ಸ್ನೇಹಿತರೆ ಏನು ಚಾಕುವಿನಿಂದ ಕೊಲೆ ಮಾಡಿದ್ದಾರೆ. ಇನ್ನು ಈ ಕೊಲೆಗೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಸೋಷಿಯಲ್ ಮೀಡಿಯಾನೇ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪ ಈಗ ಕೇಳಿಬರ್ತಾ ಇದೆ. ನನ್ನ ಜೊತೆಗೆ ಮೃತ ಬಾಲಕನ ಸಹೋದರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವಾಗಾಗಿತ್ತು ಇದು ಘಟನೆ? ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ? ಸರ್, ಇದು ನಿನ್ನೆ ಮಧ್ಯಾಹ್ನ ಒಂದು 3 ಗಂಟೆ ಅಂತ 4 ಗಂಟೆ ಒಳಗೆ ಆಗಿದೆ. ಇದಕ್ಕೆ ಕಾರಣ ಅಂತಂದರೆ ಏನೋ ಅವ್ರದ್ದು ಒಳಗೆ ಜಗಳ ಆಗಿತ್ತಂತಂದು ಹೇಳಿದ್ದಾರೆ. ಬಟ್ ಜಗಳ ಕಾರಣ ಏನಂತಂದು ನಮಗಿನ್ನೂ ಗೊತ್ತಾಗಿಲ್ಲ. ಆ ಒಂದು ಜಗಳದ ಕಾರಣ ಏನಂತಂದು ಅಲ್ಲಿನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾಯಿದ್ದಾರೆ, ಅದನ್ನ ವಿಚಾರಣೆ